ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಇವತ್ತಿನ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಡಿಯೋದಲ್ಲಿ ಬನ್ನಿ, ಸಂಡೇ ಬಜಾರು ಅಂದರೆ ಚೋರ್ ಬಜಾರ್ ಅಂತಾರಲ್ಲ, ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ. ನಿಜವಾಗ್ಲೂ ನಾನು ಒನ್ ಟೈಮ್ ಏನೋ ಹೋಗಿದ್ದೆ ಆವಾಗ, ಬಟ್ ಇಷ್ಟೊಂದು ರಶ್ ಇರಲಿಲ್ಲ. ನಾವು ಈ ಸರಿ ಭಾನುವಾರ ಹೋಗ್ಬಿಟ್ಟಿದ್ವಿ ಸ್ನೇಹಿತರೆ, ನಾನು ನನ್ನ ಮಗ ಇಬ್ಬರೇ ಹೋಗಿದ್ದಿದ್ದು. ನಿಜವಾಗ್ಲೂ ಯಾಕಾದರೂ ಹೋದ್ವೋ ಅಂಥೇಳಿ ಅನಿಸಿತ್ತು. ಆ್ಯಕ್ಚುಲಿ ನಾವು ಸ್ಯಾಟರ್ಡೇ ಚಿಕ್ಕಪೇಟೆ ಶಾಪಿಂಗಿಗೆ ಹೋಗಿದ್ವಿ. ಅಲ್ಲಿ ಒಂದು ಐಟಮು ರಿಟರ್ನ್ ಕೊಡಬೇಕಾಗಿತ್ತು. ನಾನು ಆ ಇಂಟೆನ್ಷನಿಗೆ ಹೋಗಿದ್ದು. ನಮಗೆ ಸಂಡೇ ಬಜಾರಿಗೆ ಹೋಗೋ ಐಡಿಯಾ ಇರಲಿಲ್ಲ. ಬಟ್ ನನ್ನ ಮಗ ಅಮ್ಮ ನೋಡ್ಕೊಂಡು ಬರೋಣ ಬನ್ನಿ ಹೇಗಿರುತ್ತೆ ಅಂತ ಅಂದ. ಅವನು ಒಂದು ಸರಿನೂ ನಾನು ಅವನನ್ನು ಸಂಡೇ ಬಜಾರಿಗೆ ಕರ್ಕೊಂಡೋಗಿರಲಿಲ್ಲ. ನಿಜವಾಗ್ಲೂ ಹೋಗಿ ಯಾಕಾದರೂ ಹೋದ್ವು ಅಂತ ಫೀಲ್ ಆಗೋಯ್ತು. ಫುಲ್ಲು ರಶ್ಶು, ಕಾಲಿಡೋಕ್ಕೆ ಜಾಗ ಇಲ್ಲ, ಫುಲ್ಲು ಸ್ಟ್ರಕ್ ಆಗಿಬಿಟ್ಟಿತ್ತು ನೋಡಿ ಸ್ನೇಹಿತರೆ. ಸ್ಟ್ರಕ್ ಆಗಿಬಿಟ್ಟಿದೆ, ಜಾಗನೇ ಇಲ್ಲ ಚಿನ್ನಿ. ಮೇಡಮ್ ಹೋಲ್ಸೇಲ್ ಸಾರಿ ಸರ್ ಮೇಡಮ್. ಸುದರ್ಶನ್ ಸಿಲ್ಕಲ್ಲ ಆನೆ ನೋಡ, ಇಲ್ಲಿ ತನಕ ರಶ್ ಇರುತ್ತೆ, ಇನ್ನು ಮುಂದೆ ರಶ್ ಇರಲ್ಲ ಚಿನ್ನ. ಯಾಕೇಳು, ಸುದರ್ಶನ್ ಸಿಲ್ಕಿಗೆ ತುಂಬ ಜನ ಬರ್ತಾರೆ. ನಿಜವಾಗ್ಲೂ ಸ್ನೇಹಿತರೆ, ಹೆಣ್ಮಕ್ಳಿಗಂತೂ ಚಿಕ್ಕಪೇಟೆ ತುಂಬ ಸೂಪರ್ ಅಂತ ಹೇಳ್ತೀನಿ. ಏಕೆಂದರೆ ಜ್ಯುವೆಲರಿ ಆಗಿರ್ಬೋದು, ಡಾಬ್ ಆಗಿರ್ಬೋದು, ಸರಗಳಾಗಿರ್ಬೋದು, ಆಮೇಲೆ ಬಟ್ಟೆಗಳಾಗಿರ್ಬೋದು, ಟಾಪ್ಸ್ ಆಗಿರ್ಬೋದು, ಹೆಣ್ಮಕ್ಳಿಗೆ ಅಂತಲ್ಲ ಗಂಡು ಮಕ್ಳಿಗೂ ಇದೆ. ಆದರೂ ಸ್ವಲ್ಪ ಶಾಪಿಂಗು ಅಂದರೆ ಒಂದು ಕೈ ಮೇಲೆ ಹೆಣ್ಮಕ್ಳಲ್ವ, ಹಾಗಾಗಿ ಹೇಳ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಪ್ಲಾಸ್ಟಿಕ್ ಐಟಮ್ ಆಗಿರ್ಬೋದು, ಆಮೇಲೆ ಮನೆಗೆ ಯೂಸ್ ಮಾಡೋವಂತಹ ವಸ್ತುಗಳಾಗಿರ್ಬೋದು, ಟ್ರ್ಯಾಲಿ ಬ್ಯಾಗ್ ಆಗಿರ್ಬೋದು, ಇದೆಲ್ಲ ನಾನು ಮುಂದೆ ತೋರಿಸ್ತಾ ಹೋಗ್ತೀನಿ ಸ್ನೇಹಿತರೆ. ಇದೇ ಸಂಡೇ ಬಜಾರ್ ಅಂತ ಹೇಳಿದ್ನಲ್ಲ, ನಾನು ಅಲ್ಲಿಗೆ ಬಂದಿದ್ದೀನಿ. ಸಂಡೇ ಬಜಾರ್, ಸಂಡೇ ಬಜಾರ್. ಈ ಬಟ್ಟೆಗಳು ಅಪ್ಪ, ನೋಡಿ ಏನಿದೆ. ಸ್ಕ್ರೂ ಡ್ರೈವರ್ ಐತೆ ನೋಡೋದು. ಗ್ಲಾಸು, ಶೂಸು, ಟೋಪಿ, ಮಿರರು ನೋಡಿ ಹುಡುಗರದು. ಏನು ವಾಚ್ಗಳು ಇದಾವೆ ನೋಡು. ಇಲ್ಲೇನೋ ಇದೆ ನೋಡು, ಎಲೆಕ್ಟ್ರಿಕಲ್ ಐಟಮು. ಬಾ ಈ ಕಡೆ ಹೋಗೋಣ ನೋಡುವ. ಎಲ್ಲಿ ಅವಳದು ಒರಿಜಿನಲ್ ಅಲ್ಲ ಅದು. ಬಾ, ಒರಿಜಿನಲ್ ಕೊಡ್ತಾರೆ, ಅಷ್ಟಕ್ಕೆಲ್ಲ ಒರಿಜಿನಲ್ ಕೊಡ್ತಾರ ಪಾಪ. ₹100 4. ಏನು ಅದೇ ಕ್ಯಾಲ್ಕುಲೇಟ್ರು, ಸ್ಪೀಕರು. ಪುಟಾಣಿ ನೋಡು,
ಹೋಗೋಣ ಬಾ. ಸಂಡೆ ಬಜಾರ್ನ ಕೈಯ ಮತ್ತು ನೋಡಿ ಇಲ್ಲೇನೋ ಇದೆ ನೋಡು. ಫ್ಯಾನ್ ಇದೆ ಅಷ್ಟೇ. ಬಾ ಆ ಕಡೆ ನೋಡೋಣ, ಈ ಕಡೆ ಮುಂದಕ್ಕೆ ಹೋಗಿ. ಹಿಂಗೆ ಜನನೇ ಇಲ್ಲ ಈ ಕಡೆ. ನಡಿ 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 ನೋಡೋಣ, ಆಮೇಲೆ ವಾಪಸ್ ರಿಟರ್ನ್ ಬಂದ್ರಾಯ್ತು. ನೋಡಿ ಇಲ್ಲಿ ವಾಚ್ ಇದೆ ನೋಡಿರಿ. ನಾವಂತೂ ಏನು ತಗೊಂಡಿಲ್ಲ, ಸುಮ್ಮನೆ ನೋಡಿ ತೋರಿಸ್ತಾ ಇದ್ದೀನಿ. ಇಲ್ಲಿ ಬಾರ ನೋಡೋಣ, ಇಲ್ಲಿ ನೋಡೋಣ ಸ್ನೇಹಿತರೆ. 25 ನಾರ್ಮಲ್ ಆಂಟಿಕ್ ಅಲ್ವಾ, ಯಾವ ವರ್ಕಿಂಗ್ ಇಲ್ಲ ಅಂತೆ. ನೋಡ್ಬೋದು ನೋಡ್ಬೋದು ನೋಡ್ಬೋದು. ಡಂಬಲ್ಸ್ 5 kg. ओपन करो, कह रहा हूँ ओपन करो. ಇಲ್ಲಿ ನೋಡೋಣ ಬಾ. ಆ ಸಂದಿಗೆ ಹೋಗೋಣ. ಆ ಸಂದಿ ಸ್ಟ್ರೈಟು ಮುಂದೆ ಹೋಗಿ ರೈಟಾ? ಇಲ್ಲಲ್ಲ ಅದೇ ಸ್ಟ್ರೈಟ್ ಹೋಗಿ. ಇದು ವಾಂಗ ಕೊಳ ವಾಂಗ ಮಾಡಿದಾನೆ. ಇಲ್ಲಿ ನೋಡಿ, ಈ ಕಡೆ ರೈಟಲ್ಲಿ ಸೂರ್ಯ. ಇಲ್ಲಿ ಕೇಳೋರ್ನ. ಅದೇ ಮಂಜು ಮಾಮನ ಹತ್ರ ಅವೆಲ್ಲ ವರ್ಕ್ ಆಗಲ್ಲ, ಅದೆಲ್ಲ ಸುಮ್ಮನೆ ಶೋ ಪೀಸ್. ನೋಡೋದು ಕೇಳು. ನೋಡಿ ಇಲ್ಲೇನೇನೋ ಇದಾವೆ. ಓ ಡ್ರಿಲ್ಲಿಂಗ್ ಮಿಷಿನ್. ಇಲ್ಲ ಏನು ಇಲ್ಲಪ್ಪ, ಬರೀ ಶೂಸು ನೋಡು. ಏಕ ಶೂಸೆ ಕಾಣುತ್ತೆ. ಹಾಂ ಏನೂ ಇಲ್ಲ ನಡಿ. ಶೇವ್ ಮಾಡೋದು, ಶೇವ್ ಮಾಡೋದಕ್ಕೆ. ಹಾಂ ಹೌದು, ಇಲ್ಲೇ ಬಂದಿದ್ದ. ಟಾಪ್ಸ್ ಎಲ್ಲ ಎಷ್ಟು? 100 ರೂಪೀಸ್. 200 ರೂಪಾಯಿಗೆ ಬ್ರ್ಯಾಂಡೆಡ್ ಜಾಕೆಟ್, ಜರ್ಕಿನು. ಸ್ಪ್ಯಾನರ್ ನೋಡಿದ್ರಲ್ಲ. ವೇಲ್ಗಳು, ಬೆಲ್ಟು, ಏನು ಸಿಗತ್ತೆ ಏನು ಸಿಗಲ್ಲ ಅನ್ನಲ್ಲ, A to Z ಎಲ್ಲ ಸಿಗತ್ತೆ. ಸ್ಪೀಕರು, ಹೊಸ್ದಾಗಿ ಮನೆ ಮಾಡೋರಿಗೆ ಒಳ್ಳೆ ವರ್ತು. ಸಂಡೆ ಬಜಾರ್. ಸಫಾರಿ ಬ್ರ್ಯಾಂಡ್ ಅಂತ.
ನಿಜವಾಗ್ಲೂ ಸ್ನೇಹಿತರೆ, ಸಂಡೇ ಬಜಾರು ನಾನಂತೂ ಏನಂದರೆ ಏನೂ ತೊಗೊಳ್ಳಿಲ್ಲ. ನನ್ನ ಮಗಂಗೆ ಮಾತ್ರ ಒಂದೇ ಒಂದು ವಾಚ್ ಕೊಡಿಸ್ದೆ. ಅವ್ನು ತುಂಬ ಹಠ ಮಾಡ್ದ ಅಂಥೇಳಿ ಒಂದು ವಾಚ್ ಕೊಡಿಸ್ದೆ. ಅದು ಬಿಟ್ಟರೆ ನಿಜವಾಗ್ಲೂ ನನಗಂತೂ ಸ್ವಲ್ಪನೂ ಇಷ್ಟ ಆಗಲಿಲ್ಲ. ಬಟ್ ಕೆಲವೊಂದು ಐಟಮು ವರ್ತಿದೆ, ಇನ್ನು ಕೆಲವೊಂದು ಐಟಮು ಯಪ್ಪ ಯಾರ್ಯಾರು ಹಾಕ್ಕೊಂಡಿರ್ತಾರೋ ಬಟ್ಟೆಗಳು ಅಂತ ಫೀಲ್ ಆಗಿಬಿಡತ್ತೆ. ನನ್ನ ಪರ್ಸ್ನಲ್ ಒಪಿನಿಯನ್ ಏನು ಗೊತ್ತಾ, ಮನೆ ಐಟಮು ಸೆಕೆಂಡ್ಸಿಂದೆಲ್ಲ ತಂದಿಟ್ಟಿರ್ತಾರೆ. ಅಂದರೆ ಈ ದೋಸೆ ಹಂಚಾಗಿರ್ಬೋದು, ಚಪಾತಿ ಹಂಚು, ಆಮೇಲೆ ಪ್ಯಾನ್ಗಳು, ಇವೆಲ್ಲ ಯೂಸ್ ಮಾಡಿರೋ ಅಂಥವು ನೋಡ್ಬೋದು. ನನ್ನ ಮಗನಿಗೆ ಈ ಥರ ಫುಟ್ಪಾತಲ್ಲಿ ಅವನು ಆ್ಯಪಲ್ ಮೊಬೈಲು ಅಂತ ಇದ್ದ. ಎಲ್ಲ ಫೇಕು ಬಾಸುರ್ಯ ಅಂದೆ. ಕೊನೆಗೆ ಒಂದು ಆ್ಯಪಲ್ ವಾಚು ಮಾಮ ಇದಾದರೂ ಕೊಡಿಸಿ ನನಗೆ ಅಂತ ಅನ್ನಲ್ವಾ. ಹೋಗಲಿ ಬಿಡು ಪಾಪ, ಅಷ್ಟು ದೂರದಿಂದ ಬಂದಿದ್ದೀವಿ ಅಂಥೇಳಿ ಒಂದೇ ಒಂದು ವಾಚ್ ಕೊಡಿಸ್ದೆ. ಚೆನ್ನಾಗಿದೆ ವಾಚು, ಕಟ್ಕೋತಾ ಇದ್ದಾನೆ, ತುಂಬ ಚೆನ್ನಾಗೇ ನಡೀತಾ ಇದೆ. ಮುಂದೆ ಏನೋ ಗೊತ್ತಿಲ್ಲ, ಬಟ್ ಇಲ್ಲೆಲ್ಲ ಏನು ಅಂದರೆ ನನಗೆ ಗೊತ್ತಿಲ್ಲ. ನಾನು ಬೇರೆಯವರು ಅಲ್ಲಿ ಮಾತಾಡ್ತಾಯಿದ್ರು. ಎಲ್ಲ ಸೆಕೆಂಡ್ಸು ಅಂದರೆ ಈ ಕಳ್ತನದ ಮಾಲ್ ಇರುತ್ತಲ್ಲ, ಮೊಬೈಲ್ ಆಗಿರ್ಬೋದು, ಸ್ಪೀಕರ್ ಆಗಿರ್ಬೋದು, ಈ ಥರ ಕಳ್ತನದ ಮಾಲು ಜಾಸ್ತಿ ಸೇಲ್ ಮಾಡ್ತಾಯಿದ್ರು. ತುಂಬ ಸೆಕೆಂಡ್ಸ್ ಮೊಬೈಲ್ಗಳೆಲ್ಲ ತುಂಬ ಇಟ್ಕೊಂಡಿದ್ರು. ಆಮೇಲೆ ಹಿತ್ತಾಳೆ ಸಾಮಾನು ವರ್ತು ಅಂತ ಅನ್ನಿಸ್ತು ಸ್ನೇಹಿತರೆ. ಅಲ್ಲಿಂದ ನಾವು ಮೂವ್ ಆನ್ ಆಗಿ ಚಿಕ್ಕಪೇಟೆಗೆ ಮತ್ತೆ ಎಂಟ್ರಿ ಆದ್ವಿ. ನಾನು ವರಮಹಾಲಕ್ಷ್ಮಿಗೆ ಸ್ವಲ್ಪ ಬಳೆಗಳು ತೊಗೋಬೇಕಾಗಿತ್ತು ದೇವರಿಗೆ ಅಂಥೇಳಿ. ಹಂಗಾಗಿ 2 ಕುಚ್ಚು ಇಲ್ಲಿ ಬಳೆ ತೊಗೊಂಡೆ. ತುಂಬ ರೀಸನಬಲಾಗೆ ಹಾಕ್ಕೊಟ್ರು. ಬಳೆಪೇಟೆಗೆ ಬಂದ್ವಿ. ತುಂಬ ಅಂದರೆ ತುಂಬ ಚೆನ್ನಾಗಿ ಹಾಕ್ಕೊಟ್ರು ಸ್ನೇಹಿತರೆ ಬಳೆನ. ಅಲ್ಲಿಂದ ನಾನು ಮೂವ್ ಆನ್ ಆಗಿ, ತುಂಬ ಅಂದರೆ ವೆರೈಟಿ ಆಫ್ ಬಳೆ, ಬಟ್ ಲೂಸ್ ಕೊಡೋಲ್ಲ ಇಲ್ಲಿ. ಒಂದೊಂದು ಪೀಸ್ ಕೊಡೋಲ್ಲ, ತೊಗೊಂಡ್ರೆ ಬಂಡ್ಲುಗಟ್ಟಲೆ ತೊಗೋಬೇಕು. ಒಂದು ಸೆಟ್ಟು ಕೊಡೋಲ್ಲ, ಒಂದೊಂದು ಪಾಕೆಟೇ ತೊಗೋಬೇಕಾಗತ್ತೆ. ತುಂಬ ಚೆನ್ನಾಗಿತ್ತು. ಅವ್ರ ಹತ್ರ ಅದನ್ನೇ, ಸರ್ ನನ್ನ ಮಗನಿಗೆ ಸಂಡೇ ಬಜಾರ್ ತೋರಿಸ್ಲಿಕ್ಕೆ ಬಂದಿದ್ದೀನಿ ಅಂತ ಅಂದೆ. ಅಯ್ಯೋ ಹೋಗಿ ಮೇಡಮ್, ಆರಾಮಾಗೆ ಯಾವ್ದಾದ್ರು ದೇವಸ್ಥಾನ ನೋಡಿ ಏನಕ್ಕೆ ಹೋಗ್ತೀರಾ, ಸಂಡೇ ಬಜಾರಲ್ಲಿ ಸಿಕ್ಕಾಪಟ್ಟೆ ರಶ್ ಇರುತ್ತೆ, ಏನು ಐಟಮು ಅಂತ ಏನು ಚೆನ್ನಾಗಿರಲ್ಲ ಅಂತ ಅವರು ಅದನ್ನೇ ಅಂದರು. ಮತ್ತು ಬ್ಯಾಕ್ ಟು ಪೆವಿಲಿಯನ್ ಥರ ಮತ್ತೆ ಚಿಕ್ಕಪೇಟೆಗೆ ಎಂಟ್ರಿ ಆದ್ವಿ. ಚೆನ್ನಾಗಿ ಅನಿಸುತ್ತೆ. ಬಟ್ ಏನು ಗೊತ್ತಾ, ವೀಕೆಂಡಲ್ಲಿ ಯಾರ ಕಾರಣಕ್ಕೂ ಹೋಗಬಾರ್ದು ಅಂತ ಫೀಲ್ ಆಯಿತು. ಸ್ಯಾಟರ್ಡೇ ಹೋಗಿದ್ವಿ, ಅಷ್ಟೊಂದೇನು ರಶ್ ಇರಲಿಲ್ಲ. ಬಟ್ ಸಂಡೇ ಸಿಕ್ಕಾಪಟ್ಟೆ ರಶ್ ಇತ್ತು ಸ್ನೇಹಿತರೆ. ಒಂಥರ ಚೆನ್ನಾಗಿ ಅನ್ನಿಸ್ತು. ನಾನು ನನ್ನ ಮಗ ಬಂದಿದ್ದು, ಅವನು ಅಮ್ಮ ಕಾಲೆಲ್ಲ ನೋವ್ತಾ ಇಲ್ವಾ ನಿಮಗೆ ಅಂದ. ಸಿಕ್ಕಾಪಟ್ಟೆ ಕಾಲು ನೋವ್ತಾ ಇತ್ತು ನನಗೆ. ಬಟ್ ಅವನ ಹತ್ರ ಏನು ಕಾಲು ನೋವು ಅಂತ ಹೇಳೋದು ಅಂತೇಳಿ, ಇಲ್ಲ ಸೂರ್ಯ ಬಾ ಪರವಾಗಿಲ್ಲ, ನಡ್ಕೊಂಡು ಹೋಗ್ಬಿಡೋಣ, ಮಾರ್ಕೆಟಿಗೆ ಹೋಗ್ಬಿಟ್ಟು ಅಲ್ಲಿಂದ ಆಟೋಕ್ಕೆ ಹೋಗೋಣ ಅಂತ ಹೇಳಿದೆ. ಇನ್ನೇನು ತೊಗೊಳ್ಳಿಲ್ಲ ನಾನು. ಇನ್ನೊಂದು ಚಿಕ್ಕಪೇಟೆ ಶಾಪಿಂಗ್ ಅಂತ ನೆಕ್ಸ್ಟ್ ವ್ಲಾಗ್ ಹಾಕ್ತೀನಿ ನಾನು. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೆಲವೊಂದು ಐಟಮ್ಮು ನನಗೆ ತುಂಬ ಬೇಕಾಗಿತ್ತು, ಆ ಐಟಮ್ ತೊಗೊಂಡು ಬಂದಿದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅದನ್ನು ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ. ಇಷ್ಟು ನೋಡಿ ಚಿಕ್ಕಪೇಟೆ ಸಂಡೇ ಬಜಾರ್ದು ಕೈಯಮತ್ತು. ನಿಜವಾಗ್ಲೂ ನಮ್ಮಂಥ ಅವ್ರಿಗೆ ಸಂಡೇ ಬಜಾರಲ್ಲ, ಬಟ್ ತುಂಬ ಅಂದರೆ ತುಂಬ ಗಲೀಜು. ಅದೇನೋ ನನಗಂತೂ ಪರ್ಸ್ನಲಿ ಇಷ್ಟ ಆಗಲಿಲ್ಲ ಸಂಡೇ ಬಜಾರು. ಬಟ್ ಕೆಲವೊಂದು ಐಟಮ್ ಓಕೆ ಅನ್ನಂಗೆ ಇತ್ತು. ಹೇಳಿದ್ನಲ್ವ ನಮ್ಮಂಥವ್ರಿಗೆ ಅಲ್ಲ ಸಂಡೇ ಬಜಾರು ಅಂತ. ಇನ್ನು ನಾವು ಯಾವ ರೂಟಲ್ಲಿ ಹೋಗಿದ್ವಿ ಅದೇ ರೂಟಲ್ಲಿ ಸುದರ್ಶನ್ ಸಿಲ್ಕಿಂದನೇ ಮುಂದೆ ಬಂದ್ವಿ. ಒಂಥರ ಚೆನ್ನಾಗಿ ಅನ್ನಿಸ್ತು ಸ್ನೇಹಿತರೆ ಸಂಡೇ ಬಜಾರು. ಆದರೆ ಒಂದು ಟೈಮ್ ನೋಡಬೇಕಿತ್ತು, ತೋರಿಸ್ಬೇಕಾಯ್ತು. ನನ್ನ ಮಗ ಮೇಯ್ನಾಗಿ ತುಂಬ ದಿನದಿಂದ ಹೇಳ್ತಾನೆ ಇದ್ದ, ಅಮ್ಮ ನಂಗೆ ಸಂಡೇ ಬಜಾರೇ ನೋಡಿಲ್ಲ, ಎಲ್ಲರೂ ಹೇಳ್ತಾರೆ, ನಮ್ಮ ಸ್ಕೂಲಲ್ಲೆಲ್ಲ ಹೋಗಿ ಬಂದಿದ್ದಾರೆ ನನ್ನ ಫ್ರೆಂಡ್ಸ್ ಎಲ್ಲ ಅಂತ ಹೇಳ್ತಾ ಇದ್ದ. ಯಾವಾಗನ ಹೋಗೋಣ ಬಿಡು ತೋರಿಸ್ತೀನಿ ಅಂತ ಹೇಳಿದೆ. ಬಟ್ ಕರ್ಕೊಂಡು ಹೋಗಿರಲಿಲ್ಲ ನಾನು. ಬಟ್ಟು ಇವತ್ತು ಸಂಡೇ ಬಜಾರಿಗೆ ಹೋಗಬೇಕು ಅನ್ನೋ ಮೈಂಡ್ ಇರಲಿಲ್ಲ. ನಾನು ಏನೋ ಒಂದು ಐಟಮ್ ತಂದಿದ್ದೆ ಸ್ಯಾಟರ್ಡೆ, ಅದನ್ನು ರೀಪ್ಲೇಸ್ ಮಾಡಬೇಕಿತ್ತು. ಹಾಗಾಗಿ ನಾನು ಅದನ್ನು ರಿಟರ್ನ್ ವಾಪಸ್ ಕೊಡಲಿಕ್ಕೆ ಅಂಥೇಳಿ ಹೋದಾಗ ಹಂಗೆ ಸಂಡೇ ಬಜಾರಿಗೆ ಹೋಗಿದ್ದು ಸ್ನೇಹಿತರೆ ನಾವು. ಇನ್ನು ಚಿಕ್ಕಪೇಟೆಯಲ್ಲಿ ಸ್ನೇಹಿತರೆ ನಿಜವಾಗ್ಲೂ ಒಳ್ಳೊಳ್ಳೆ ಡ್ರೆಸ್ಸಸ್ಗಳು ತುಂಬ ಚೆನ್ನಾಗಿ ಸಿಗುತ್ತೆ. ತುಂಬ ಇಲ್ಲಿ ಅಂಗಡಿಗಳಿಗೆ ಕಂಪೇರ್ ಮಾಡಿದ್ರೆ ಕಡಿಮೆ ರೇಟೇ, ತುಂಬ ಚೆನ್ನಾಗಿ ಸಿಗುತ್ತೆ ಚಿಕ್ಕಪೇಟೆನಲ್ಲಿ ಡ್ರೆಸ್ ಆಗಿರ್ಬೋದು. ಇನ್ನು ವರಮಹಾಲಕ್ಷ್ಮಿ ಹಬ್ಬ ಬರ್ತಾ ಇದೆಯಲ್ವಾ, ಎಲ್ಲ ವರಮಹಾಲಕ್ಷ್ಮಿ ಐಟಮ್ಸೇ ಇಟ್ಟಿದ್ರು ಜಾಸ್ತಿ. ಇನ್ನು ಪೆಟಿಕೋಟು, ಸ್ಯಾರಿ ಪೆಟಿಕೋಟ್ ಅಂತೂ ತುಂಬ ಅಂದರೆ ತುಂಬ ಕಡೆ ಇಟ್ಟಿದ್ರು. ಡ್ರೆಸ್ಸೇ ಸ್ನೇಹಿತರೆ ಜಾಸ್ತಿ. ಆಮೇಲೆ ಜರ್ಕಿನ್ ಆಗಿರ್ಬೋದು, ಮಕ್ಕಳ ಆಟ ಸಾಮಾನಾಗಿರ್ಬೋದು, ಪ್ರತಿಯೊಂದು ಐಟಮ್ನು ರೋಡಲ್ಲೇ ಇಟ್ಟಿದ್ರು. ನಿಜವಾಗ್ಲೂ ನೋಡೋಕ್ಕೆ ಒಂಥರ ಖುಷಿ. ತಗೋತೀವೋ ಬಿಡ್ತೀವೋ, ಬಟ್ ನಾನಂತೂ ಸಂಡೇ ಬಜಾರಲ್ಲಿ ಏನಂದರೆ ಏನು ತೊಗೊಳ್ಳಿಲ್ಲ. ಒಂದು ವಾಚ್ ಮಾತ್ರ ನನ್ನ ಮಗಂಗೆ ಕೊಡಿಸಿದ್ದು ಹೇಳಿದ್ನಲ್ವ, ಅದು ಬಿಟ್ಟರೆ ನಾನು ಏನು ತೊಗೊಳ್ಲಿಲ್ಲ. ನೋಡ್ಬೋದು ಹೆಣ್ಮಕ್ಳಿಗೆ ಒಂಥರ ಚೆನ್ನಾಗೆ ಸ್ನೇಹಿತರೆ. ನಿಜವಾಗ್ಲೂ ಖುಷಿ ಅನಿಸುತ್ತೆ ಹೆಣ್ಮಕ್ಳದು ಐಟಮ್ಗಳು ನೋಡಲಿಕ್ಕೆ. ಬ್ಯಾಗ್ಗಳಾಗಿರ್ಬೋದು, ಸೊಂಟು ಡಾಬ್ ಆಗಿರ್ಬೋದು, ಹಾರಗಳಾಗಿರ್ಬೋದು, ಆಮೇಲೆ ಮನೆ ಡೆಕೋರೇಟಮ್ ಐಟಮ್ ಅಂತೂ ತುಂಬ ಅಂದರೆ ತುಂಬಾ ಇತ್ತು. ಒಂಥರ ಚೆನ್ನಾಗಿತ್ತು ಅಂತಲೇ ಹೇಳ್ತೀನಿ.
₹100 ಎರಡು. ನೆನ್ನೆ ಎಲ್ಲ ತಗೊಂಡಿದ್ದೀವಲ್ಲ. ಬೊಮ್ಮ 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 ನೆನೆ ಇಲ್ಲೇ ತಾನೇ ನಾವು ಹೋಗಿದ್ದು ಇವರು. ಏನಿದು ಮಿರರ್ ಮೇಡಮ್. ನೋಡು ಅವ್ರು ಎಷ್ಟು ನೀಟಾಗಿ ಹೇಳಿದ್ರು ಸೇಟುಸು. ಅವ್ರು ನೋಡಿದ್ರೆ ಭಯ ಆಗತ್ತೆ ನನಗೆ. ಹಂಡ್ರೆಡ್ ನಾನು ಹಿಂದೆನೇ ಬಾಚಿನಿ ನೀನು. ಬಂದ್ಬಿಡಪ್ಪ ನಾನು ಹಿಂದಿಂದನೇ. ನೋಡ್ಬೇಕು ಚಪ್ಪಲೆಲ್ಲ ನೋಡು ಎಷ್ಟು ಚೆನ್ನಾಗಿದಾವೆ. ನೋಡು ಬಂತು ನಮ್ಮ ಡೆಸ್ಟಿನೇಷನು. ಫ್ಲೈಓವರ್ ಹತ್ರ ಬಂದರೆ ಬ್ಯಾಕ್ ಟು ಹೋಮ್. ಇನ್ನು ಚಿಕ್ಕಪೇಟೆಯಿಂದ ನಾವು ಪೂರ್ತಿ ಎಕ್ಸಿಟ್ ಆಗಿಬಿಟ್ವಿ. ಇನ್ನು ಎಂಟ್ರೆನ್ಸಲ್ಲೇ ಇವು ಆಂಟಿ ಕಡಲೆಕಾಯಿ ಬೀಜ ಇಟ್ಕೊಂಡಿದ್ರು, ಶೇಂಗಾ ಬೀಜ. ಸ್ವಲ್ಪ ಶೇಂಗಾ ತಗೊಂಡು ಮನೆಗೆ ಬಂದ್ವಿ ಸ್ನೇಹಿತರೆ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಬಾಯ್ ಸ್ನೇಹಿತರೆ.